ಮಾಡಲಾಯಿತು. ಇನ್ನು ಆಕೆಯದ್ದು ಎನ್ನಲಾದ ಫೋಟೋ, ಆ ಫೋಟೋದ ಹಿಂದೆ ಕೂಡ 108 ಅನುಮಾನ ಹೇಳ್ತಾ ಇದೆ. ಫೋಟೋದ ಅಸಲಿ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಸುಜಾತ ತೋರಿಸಿದ ಆ ಫೋಟೋ ಇದೆಯಲ್ಲ, ಅದು ಎಐ ನಲ್ಲಿ ಮಾಡಿರೋದು, ಒರಿಜಿನಲ್ ಫೋಟೋನೇ ಅಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಚಾಟ್ ಜಿಪಿಟಿಯಲ್ಲಿ ಫೋಟೋ ಹಾಕಿ ಸತ್ಯ ಪರಿಶೀಲಿಸಿದ್ರೆ ಸುಜಾತಾಗೆ ಮಕ್ಕಳೇ ಇಲ್ಲ ಅಂತ 2003ರಲ್ಲೇ ವರದಿ ಬಂದಿದ್ದು ಕೂಡ ಇದೆ. ಜೊತೆಗೆ ಈಕೆ ಎಐ ಅಲ್ಲಿ ಮಾಡಿರೋದು ಅನ್ನುವಂತ ಫೋಟೋವನ್ನ ಎಐ ಅಲ್ಲಿ ತಯಾರು ಮಾಡಲಾಯಿತು ಅನ್ನುವಂತ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಮಕ್ಕಳೇ ಇಲ್ಲದಿದ್ದ ಮೇಲೆ ಫೋಟೋ ಎಲ್ಲಿಂದ ಉದ್ಭವಿಸಿತು? ಕಿರಿಕೀರ್ತಿ ಸುಜಾತಾ ಭಟ್ಗೆ ಈ ಕುರಿತಾಗಿ ನೇರ ಪ್ರಶ್ನೆ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡಬೇಕಾದ್ರೆ ಎಸ್ಐಟಿ ಕಂಪ್ಲೇಂಟ್ ಕೊಡಬೇಕಾದ್ರೆ ನೀವು ಫೋಟೋ ಕೊಟ್ಟಿಲ್ವಾ? ಅವತ್ತು ನೀವು ಎಸ್ಐಟಿಗೆ ಫೋಟೋ ಕೊಟ್ಟಿದ್ದೇ ಆಗಿದ್ರೆ ಆ ಫೋಟೋವನ್ನ ಮಾಧ್ಯಮದ ಎದುರುಗಡೆ ಯಾಕೆ ಬಿಡಲಿಲ್ಲ? ನನ್ನ ಹತ್ರ ಇದ್ದ ಏಕೈಕ ಫೋಟೋ ಸಹಿತ ಅವ್ರು ಕಿತ್ಕೊಂಡ್ರು ಅಂತ ನೀವು ಹೇಳಿದ್ರಲ್ವಾ? ಈಗ ಈ ಫೋಟೋ ಹೇಗೆ ಬಂತು? ಈಗ ಆಲ್ ಆಫ್ ದ ಸಡನ್ ಅವರ ಭಾವ ಬಂದ ಕೂಡಲೇ, ಪತ್ರಿಕೆಯಲ್ಲಿ ಅವರ ಬಗೆಗಿನ ವರದಿಗಳು ಬಂದ ಕೂಡಲೇ ಈಗ ಹೆಂಗ್ ಬಂತ ಆ ಫೋಟೋ? ನಮ್ಮ ಪ್ರಶ್ನೆ ಇಷ್ಟೇ. ನಾನಿಲ್ಲಿ ಲಾಜಿಕ್, ಕಾಮನ್ ಸೆನ್ಸ್ ಬಿಟ್ಟು ಬೇರೆ ಏನು ಕೇಳ್ತಾ ಇಲ್ಲ. ಆ ತಾಯಿಯ ನೋವು ನನಗೂ ಅರ್ಥ ಆಗುತ್ತೆ, ಅವರಿಗೆ ಮಗಳಿದ್ದಿದ್ದೇ ಆದ್ರೆ ನನ್ನ ಲಾಜಿಕ್ಗೂ ಉತ್ತರ ಕೊಡ್ಲಿ. 88 ಅಲ್ಲಿ ಮದುವೆ ಆಗಿಲ್ಲ ಅಂತಂದ್ರೆ 2003ಯಲ್ಲಿ 20 ವರ್ಷದ ಮಗಳು ಹೇಗೆ ಬರ್ತಾಳೆ? ಇದು ನನ್ನ ಮೊದಲನೇ ಪ್ರಶ್ನೆ. ಫೆಬ್ರವರಿಯಲ್ಲಿ ಕಮಲವಾಣಿಯಲ್ಲಿ ಬಂದ ಅಂಕಣದ ಪ್ರಕಾರ ನಿಮಗೆ ಮಕ್ಕಳಿಲ್ಲ ಅನ್ನೋದಾದ್ರೆ ಅದೇ 2003ರಲ್ಲಿ ಧರ್ಮಸ್ಥಳದಲ್ಲಿ ನಿಮ್ಮ ಮಗಳು ಹೇಗೆ ಕಳೆದು ಹೋದ್ಲು? ಅಂಡ್ 2005ರವರೆಗೆ ನಾನು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. 2005ರಲ್ಲಿ ನಾನು ಅಲ್ಲಿಂದ ವಿಆರ್ಎಸ್ ತಗೊಂಡು ಬಂದೆ ಅನ್ನೋದಾದ್ರೆ 2003ರಲ್ಲಿ ರಿಪ್ಪನ್ಪೇಟೆಯಲ್ಲಿದ್ದ ಸುಜಾತಾ ಭಟ್ ಯಾರು? ಸಿಬಿಐನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ ಅಂತ ನಿಮ್ಮಿಂದ ಬಂದಿದೆಯಲ್ಲ ಸ್ಟೇಟ್ಮೆಂಟ್. ಸೊ ಹಾಗಾದ್ರೆ ಕೋಲ್ಕತ್ತಾದಲ್ಲಿದ್ದ ಸುಜಾತಾ ಭಟ್ ಯಾರು? ರಿಪ್ಪನ್ಪೇಟೆಯಲ್ಲಿದ್ದ ಸುಜಾತಾ ಭಟ್ ಯಾರು? ನಮಗೆ ಬೇಕಾಗಿರೋದು ಈ ಮಾಹಿತಿ. ನನಗೆ ಹೇಳ್ತಾ ಇರೋದು ನಮಗೆ ದಾಖಲೆಗಳು ನೋಡಿ. ಈಗ ಆ ಹುಡುಗಿಯ ಫೋಟೋ ಯಾವ್ದಲ್ಲಾದ್ರೂ ಕಾಣಿಸ್ಕೊಂಡು ನೋಡಿ ಈ ಫೋಟೋ ಅಂತ, ಈಗ ಮಲಯಾಳಂ ತೆಲುಗುಲೆಲ್ಲ ಸಿಕ್ಕಿದ ಫೋಟೋ ಹೊಡಿತಿದ್ದಾರೆ ಅನನ್ಯ ಭಟ್ ಅನ್ಕೊಂಡು. ಸಿಕ್ಕಿದ ಫೋಟೋ ಹೊಡಿತಿದ್ದಾರೆ, ಕಣ್ಣು ಮುಚ್ಚೋದು ಅನನ್ಯ ಭಟ್ ಅಂತ ತೋರಿಸೋದು. ಈಗ ಇಲ್ಲೊಂದು ಫೋಟೋ ಬಂದಿದೆ, ಅದಕ್ಕೆ ಒಂದು ಬ್ಲೂ ಕಲರ್ ಬಿಂದಿಯನ್ನು ಇಡಲಾಗಿದೆ, ಆ ಫೋಟೋ ತೋರಿಸಲಾಗಿದೆ. ನಾನು ಹೇಳ್ತಾ ಇರೋದು ಮಾಧ್ಯಮಗಳಾಗ್ಲಿ ಜನಗಳಾಗ್ಲಿ ಒಂದೇ ಒಂದು ಥಿಂಕ್ ಮಾಡಿ. ಸುಮ್ಮನೆ ಬ್ಲೈಂಡ್ ಆಗಿ ನೋಡಿ, ನಮಗೂ ಒಂದು ತಾಯಿಯ ನೋವು ನಮಗೂ ಅರ್ಥ ಆಗುತ್ತೆ, ನಾವು ಒಂದು ತಾಯಿಗೆ ಜನಿಸಿದವ್ರೆ ನಮಗೂ ಅರ್ಥ ಆಗುತ್ತೆ. ಆದ್ರೆ ಇಲ್ಲಾಜಿಕಲ್ ಆಗಿ ಥಿಂಕ್ ಮಾಡಬೇಡಿ. ನಿಮಗೆ ಬೇಕಾದ್ರೆ ಅವ್ರ ಬ್ರದರ್ ಜೊತೆ ಮಾತಾಡಿರೋ 6 ನಿಮಿಷದ ಒಂದು ಆಡಿಯೋನು ನಾನು ನಿಮಗೆ ಕೊಡ್ತೀನಿ. ಅವ್ರ ಬ್ರದರ್ ಜೊತೆ ಮಾತಾಡೋ ಒಂದು 6 ನಿಮಿಷದ ಆಡಿಯೋನು ಕೊಡ್ತೀನಿ. ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಕಂಡ ಹಾಗೆ ಅವಳಿಗೆ ಮಗಳಾಗಿಲ್ಲ, ಮಕ್ಕಳಿರಲಿಲ್ಲ. ಈ ಫೋಟೋ ಯಾವ ಡೇಟಾಬೇಸ್ ನಲ್ಲಿ ಎಲ್ಲೂ ಇಲ್ಲ. ನಾನು ಹೇಳ್ತಾ ಇರೋದು ಕೆಎಂಸಿಯಲ್ಲಿ ಓದಿದ್ದೇ ಆಗಿದ್ರೆ. ನಾನು ನಿಮಗೆ ಈ ಪಕ್ಕದಲ್ಲಿ ಇನ್ನೊಂದು ವಿಂಡೋಲ್ ಹೋಗ್ತಾ ಇದೆಯಲ್ಲ ವಿಡಿಯೋ, ಅದರಲ್ಲಿ ಕೆಎಂಸಿಯಲ್ಲಿ ಅಡ್ಮಿಷನ್ ಆಗಿರೋ ಫೋಟೋಸ್ಗಳು ಬರ್ತಾ ಇದೆಯಲ್ವಾ? ಆ ಫೋಟೋ ಅಲ್ಲಿ ಇರ್ಬೇಕಲ್ಲ. ಕೆಎಂಸಿ ಅಂತಲ್ಲಿ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಆಯ್ತಪ್ಪ. ಈಗ ಮೆಡಿಕಲ್ ಕಾಲೇಜ್ ಕೆಎಂಸಿಯಲ್ಲಿ ಸೀಟ್ ಸಿಕ್ಕಿದೆ ಅಂತಂದ್ರೆ ಪಿಯುಸಿಯಲ್ಲಿ ಮತ್ತು ಸಿಇಟಿಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಪಡೆದಿರ್ಬೇಕು, ಅವರು ಒಳ್ಳೆ ರ್ಯಾಂಕಿಂಗ್ ಪಡೆದಿರ್ಬೇಕು ಅಲ್ವಾ? ಅದ್ರ ಬಗ್ಗೆ ಒಂದಿಷ್ಟು ಪತ್ರಿಕೆಗಳಲ್ಲಿ ವರದಿ ಬಂದಿರ್ಬೇಕಲ್ವಾ? ಇದನ್ನ ಲಾಜಿಕ್ ಬಿಟ್ಟು ನಾವ್ ಏನ್ ನೋಡಿ. ನನ್ನ ಪ್ರಶ್ನೆ ಇರೋದು 1988ರ ಸುಜಾತಾ ಭಟ್ ಅವರ ಫೋಟೋ ಇತ್ತು, ಆದ್ರೆ 2003ರಲ್ಲಿ ಕಾಣೆಯಾದ ಅನನ್ಯ ಭಟ್ ಫೋಟೋ ಇವತ್ತಿನ ತನಕ ಇರಲಿಲ್ಲ. ಇವತ್ತು ಅವರ ವಕೀಲರು ಮೇಡಮ್ ಫೋಟೋ ತೋರಿಸಬಹುದಾ ಅಂತಾರೆ, ಟಕ್ ಅಂತ ಹಿಂಗೆ ತೋರಿಸ್ತಾರೆ. ಸರ್, ನನ್ನ ಪ್ರಶ್ನೆ ಇಷ್ಟೇ, ಇಷ್ಟು ದಿನ ಈ ಫೋಟೋ ಎಲ್ಲಿತ್ತು? ನಿಮ್ಗೆ ಯಾಕೆ ಸಿಕ್ಕಿರ್ಲಿಲ್ಲ? ನೀವು ಕೋಲ್ಕತ್ತಾಗೆ ವಾಪಸ್ ಹೋಗಿಲ್ಲ ಈಗ, ಅಥವಾ ನಿಮ್ಮ ಮನೆಗೆ ನೀವು ವಾಪಸ್ ಹೋಗಿಲ್ಲ. ಈ ಫೋಟೋ ಎಲ್ಲಿಂದ ತಂದ್ರಿ? ಹೇಗೆ ಸೃಷ್ಟಿ ಆಯ್ತು ಈ ಫೋಟೋ? ನಂದು ಲಾಜಿಕಲ್ ಪ್ರಶ್ನೆ. ನಾನು ನಿಮ್ಗೆ ಲೀಗಲ್ಲು ನಿಮ್ದು ಎಲ್ಲ ಏನು ಕೇಳಲ್ಲ, ಲಾಜಿಕಲಿ ಕೇಳ್ತೀನಿ. ಹಾಗಾದ್ರೆ ನಿಮಗೆ 15 ವರ್ಷಕ್ಕೆ ಮಗು ಆಯ್ತಾ? ಅದೊಂದು ಪ್ರಶ್ನೆ ನನಗೆ. 15 ವರ್ಷಕ್ಕೆ ನಿಮಗೆ ಮಗುವಾಗಿತ್ತಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. 64, 65 ಅವ್ರ ಡೇಟ್ ಆಫ್ ಬರ್ತ್ ಅಂತೆ. 64 ಅವ್ರ ಬ್ರದರ್, ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಾರೆ. ನನಗೆ ಐ ಹ್ಯಾವ್ ನೋ ಐಡಿಯಾ. ನನಗೆ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. 65ರಿಂದ 70 ಅವರು ಹುಟ್ಟಿರೋದು ಅನ್ನೋ ತರದಲ್ಲಿ ಮಾತಾಡ್ತಾರೆ. ಓಕೆ, ಅದೇನಾದ್ರೂ ಆಗಿರ್ಲಿ. ಬಟ್ ಇವಾಗ ಅವರ ಮಹಾಬಲೇಶ್ವರ, ನಾ ಬೇರೆ ಅಲ್ಲ, ಅವ್ರ ಫ್ಯಾಮಿಲಿಗೆ ಬೇಕಾದ್ರೆ ಪ್ರಶ್ನೆ ಮಾಡ್ಕೊಳ್ಳಿ. ಅವರು ಮಹಾಬಲೇಶ್ವರ ಅವ್ರು ಹೇಳಿರೋದನ್ನ ಅವ್ರಿಗೆ ಪ್ರಶ್ನೆ ಮಾಡ್ಲಿ. ನೋಡಿ, ನೀವು ಹೇಳ್ಬಿಟ್ರಿ ಇಲ್ಲೆಲ್ಲ ನನಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ. 88ರ ತನಕ ಮದುವೆ ಆಗಿಲ್ಲ ಅಂತ ಫೋಟೋ ತೋರಿಸಿದ್ಮೇಲೆ 2003ರಲ್ಲಿ ಹೆಂಗ್ ಬಂತು ಅಂತ ನಾನು ಕೇಳ್ಬೇಕಾ ಬೇಡವಾ? ನಾನು ಇವಾಗ 2003ರಲ್ಲಿ ಯಾರೋ ರಿಪ್ಪನ್ಪೇಟೆಲ್ ಅವ್ರು ನೋಡಿದ್ದಾರೆ ಅಂತ ಹೇಳಿದ್ಮೇಲೆ 2003ರಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದವರು ನೀವೇನಾ ಅಂತ ಕೇಳ್ಬೇಕಾ ಬೇಡವಾ? ಈಗ ವಯಸ್ಸಲ್ಲಿ ನನಗಿಂತ ತುಂಬಾ ದೊಡ್ಡವರು ಅವರು, ಆಯ್ತಾ? ಲೀಡಿಂಗ ಮಿಸ್ಲೀಡಿಂಗ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ನಾನು ಲೀಡ್ ಮಾಡ್ತಾ ಇದ್ದೀನ, ಮಿಸ್ಲೀಡ್ ಮಾಡ್ತಾ ಇದ್ದೀನ, ಜನಗಳನ್ನ ನಂಬಿಸ್ತಾ ಇದ್ದೀನ ಅಥವಾ ಸತ್ಯ ಹೇಳ್ತಾ ಇದ್ದೀನ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಆಮೇಲೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ
ನೀವು ಒಂದ್ಸಲಿ ಯೋಚನೆ ಮಾಡಿ. ನಾವು ಅದಕ್ಕೆ ತಕ್ಕ ಪೂರಕವಾದ ರಿಸರ್ಚ್ ಅನ್ನೇ ಮಾಡ್ಕೊಂಡಿರ್ತೀವಿ. ಅಂಡ್ 2003ರ ಬ್ಯಾಚಿನ ಒಂದಿಷ್ಟು ಜನರನ್ನ ನಾವು ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನು ಮಾಡಿದೀವಿ. ಓಕೆ, ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ನಾವು ನಿಮಗೆ. ಕ್ಲಾಸ್ ರೂಮ್ ಅಲ್ವಾ, ಒಂದೇ ಕ್ಲಾಸ್ಮೇಟ್ಸ್ ಅಂದ್ಮೇಲೆ ಗೊತ್ತಿರ್ಬೇಕಲ್ಲ. ಆ ಕ್ಲಾಸ್ಮೇಟ್ಸ್ಗಳು ಸಹಿತ ನಿಮಗೆ ಪರಿಚಯ ಮಾಡಿಸೋ ಕೆಲಸ ಸದ್ಯದಲ್ಲೇ ಮಾಡ್ತೀವಿ. ಕಾಲೇಜ್ ಆಯ್ತು, ಇನ್ನು ಆಕೆಯದ್ದು ಎನ್ನಲಾದ ಫೋಟೋ, ಆ ಫೋಟೋದ ಹಿಂದೆ ಕೂಡ 108 ಅನುಮಾನ ಹೇಳ್ತಾ ಇದೆ. ಫೋಟೋದ ಅಸಲಿ ಸತ್ಯವನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಸುಜಾತ ತೋರಿಸಿದ ಆ ಫೋಟೋ ಇದೆಯಲ್ಲ, ಅದು ಎಐ ನಲ್ಲಿ ಮಾಡಿರೋದು, ಒರಿಜಿನಲ್ ಫೋಟೋನೇ ಅಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಚಾಟ್ ಜಿಪಿಟಿಯಲ್ಲಿ ಫೋಟೋ ಹಾಕಿ ಸತ್ಯ ಪರಿಶೀಲಿಸಿದ್ರೆ ಸುಜಾತಾಗೆ ಮಕ್ಕಳೇ ಇಲ್ಲ ಅಂತ 2003ರಲ್ಲೇ ವರದಿ ಬಂದಿದ್ದು ಕೂಡ ಇದೆ. ಜೊತೆಗೆ ಈಕೆ ಎಐ ಅಲ್ಲಿ ಮಾಡಿರೋದು ಅನ್ನುವಂತ ಫೋಟೋವನ್ನ ಎಐ ಅಲ್ಲಿ ತಯಾರು ಮಾಡಲಾಯಿತು ಅನ್ನುವಂತ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಮಕ್ಕಳೇ ಇಲ್ಲದಿದ್ದ ಮೇಲೆ ಫೋಟೋ ಎಲ್ಲಿಂದ ಉದ್ಭವಿಸಿತು? ಕಿರಿಕೀರ್ತಿ ಸುಜಾತ ಭಟ್ಗೆ ಈ ಕುರಿತಾಗಿ ನೇರ ಪ್ರಶ್ನೆ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡಬೇಕಾದ್ರೆ, SIT ಕಂಪ್ಲೇಂಟ್ ಕೊಡಬೇಕಾದ್ರೆ ನೀವು ಫೋಟೋ ಕೊಟ್ಟಿದ್ರಾ ಕೊಟ್ಟಿಲ್ವಾ? ಅವತ್ತು ನೀವು SITಗೆ ಫೋಟೋ ಕೊಟ್ಟಿದ್ದೇ ಆಗಿದ್ರೆ ಆ ಫೋಟೋವನ್ನ ಮಾಧ್ಯಮದ ಎದುರುಗಡೆ ಯಾಕೆ ಬಿಡಲಿಲ್ಲ? ನನ್ನ ಹತ್ರ ಇದ್ದ ಏಕೈಕ ಫೋಟೋ ಸಹಿತ ಅವ್ರು ಕಿತ್ಕೊಂಡ್ರು ಅಂತ ನೀವು ಹೇಳಿದ್ರಲ್ವಾ. ಈಗ ಈ ಫೋಟೋ ಹೇಗೆ ಬಂತು? ಈಗ ಆಲ್ ಆಫ್ ದ ಸಡನ್ ಅವರ ಭಾವ ಬಂದ ಕೂಡಲೇ, ಪತ್ರಿಕೆಯಲ್ಲಿ ಅವರ ಬಗೆಗಿನ ವರದಿಗಳು ಬಂದ ಕೂಡಲೇ ಈಗ ಹೆಂಗ್ ಬಂತ ಆ ಫೋಟೋ? ನಮ್ಮ ಪ್ರಶ್ನೆ ಇಷ್ಟೇ. ನಾನಿಲ್ಲಿ ಲಾಜಿಕ್, ಕಾಮನ್ ಸೆನ್ಸ್ ಬಿಟ್ಟು ಬೇರೆ ಏನು ಕೇಳ್ತಾ ಇಲ್ಲ. ಆ ತಾಯಿಯ ನೋವು ನನಗೂ ಅರ್ಥ ಆಗುತ್ತೆ, ಅವರಿಗೆ ಮಗಳಿದ್ದಿದ್ದೇ ಆದ್ರೆ ನನ್ನ ಲಾಜಿಕ್ಗೂ ಉತ್ತರ ಕೊಡ್ಲಿ. 88 ಅಲ್ಲಿ ಮದುವೆ ಆಗಿಲ್ಲ ಅಂತಂದ್ರೆ 2003ಯಲ್ಲಿ 20 ವರ್ಷದ ಮಗಳು ಹೇಗೆ ಬರ್ತಾಳೆ? ಇದು ನನ್ನ ಮೊದಲನೇ ಪ್ರಶ್ನೆ. ಫೆಬ್ರವರಿಯಲ್ಲಿ ಕಮಲವಾಣಿಯಲ್ಲಿ ಬಂದ ಅಂಕಣದ ಪ್ರಕಾರ ನಿಮಗೆ ಮಕ್ಕಳಿಲ್ಲ ಅನ್ನೋದಾದ್ರೆ, ಅದೇ 2003ರಲ್ಲಿ ಧರ್ಮಸ್ಥಳದಲ್ಲಿ ನಿಮ್ಮ ಮಗಳು ಹೇಗೆ ಕಳೆದು ಹೋದ್ಲು? ಅಂಡ್ 2005ರವರೆಗೆ ನಾನು ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ. 2005ರಲ್ಲಿ ನಾನು ಅಲ್ಲಿಂದ VRS ತಗೊಂಡು ಬಂದೆ ಅನ್ನೋದಾದ್ರೆ, 2003ರಲ್ಲಿ ರಿಪ್ಪನ್ಪೇಟೆಯಲ್ಲಿದ್ದ ಸುಜಾತ ಭಟ್ ಯಾರು? ಸಿಬಿಐನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ ಅಂತ ನಿಮ್ಮಿಂದ ಬಂದಿದೆಯಲ್ಲ ಸ್ಟೇಟ್ಮೆಂಟ್. ಸೊ ಹಾಗಾದ್ರೆ ಕೋಲ್ಕತ್ತಾದಲ್ಲಿದ್ದ ಸುಜಾತ ಭಟ್ ಯಾರು? ರಿಪ್ಪನ್ಪೇಟೆಯಲ್ಲಿದ್ದ ಸುಜಾತ ಭಟ್ ಯಾರು? ನಮಗೆ ಬೇಕಾಗಿರೋದು ಈ ಮಾಹಿತಿ. ನನಗೆ ಹೇಳ್ತಾ ಇರೋದು, ನಮಗೆ ದಾಖಲೆಗಳು ನೋಡಿ. ಈಗ ಆ ಹುಡುಗಿಯ ಫೋಟೋ ಯಾವ್ದಲ್ಲಾದ್ರೂ ಕಾಣಿಸ್ಕೊಂಡು ನೋಡಿ ಈ ಫೋಟೋ ಅಂತ, ಈಗ ಮಲಯಾಳಂ ತೆಲುಗುಲೆಲ್ಲ ಸಿಕ್ಕಿದ ಫೋಟೋ ಹೊಡಿತಿದ್ದಾರೆ ಅನನ್ಯ ಭಟ್ ಅನ್ಕೊಂಡು. ಸಿಕ್ಕಿದ ಫೋಟೋ ಹೊಡಿತಿದ್ದಾರೆ, ಕಣ್ಣು ಮುಚ್ಚೋದು ಅನನ್ಯ ಭಟ್ ಅಂತ ತೋರಿಸೋದು. ಈಗ ಇಲ್ಲೊಂದು ಫೋಟೋ ಬಂದಿದೆ, ಅದಕ್ಕೆ ಒಂದು ಬ್ಲೂ ಕಲರ್ ಬಿಂದಿಯನ್ನು ಇಡಲಾಗಿದೆ, ಆ ಫೋಟೋ ತೋರಿಸಲಾಗಿದೆ. ನಾನು ಹೇಳ್ತಾ ಇರೋದು, ಮಾಧ್ಯಮಗಳಾಗ್ಲಿ ಜನಗಳಾಗ್ಲಿ ಒಂದೇ ಒಂದು ಥಿಂಕ್ ಮಾಡಿ. ಸುಮ್ಮನೆ ಬ್ಲೈಂಡ್ ಆಗಿ ನೋಡಿ, ನಮಗೂ ಒಂದು ತಾಯಿಯ ನೋವು ನಮಗೂ ಅರ್ಥ ಆಗುತ್ತೆ. ನಾವು ಒಂದು ತಾಯಿಗೆ ಜನಿಸಿದವ್ರೆ, ನಮಗೂ ಅರ್ಥ ಆಗುತ್ತೆ. ಆದ್ರೆ ಇಲ್ಲಾಜಿಕಲ್ ಆಗಿ ಥಿಂಕ್ ಮಾಡಬೇಡಿ. ನಿಮಗೆ ಬೇಕಾದ್ರೆ ಅವ್ರ ಬ್ರದರ್ ಜೊತೆಗೆ ಮಾತಾಡಿರೋ 6 ನಿಮಿಷದ ಒಂದು ಆಡಿಯೋನು ನಾನು ನಿಮಗೆ ಕೊಡ್ತೀನಿ. ಅವ್ರ ಬ್ರದರ್ ಜೊತೆ ಮಾತಾಡೋ ಒಂದು 6 ನಿಮಿಷದ ಆಡಿಯೋನು ಕೊಡ್ತೀನಿ. ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಕಂಡ ಹಾಗೆ ಅವಳಿಗೆ ಮಗಳಾಗಿಲ್ಲ, ಮಕ್ಕಳಿರಲಿಲ್ಲ. ಈ ಫೋಟೋ ಯಾವ ಡೇಟಾಬೇಸ್ ನಲ್ಲಿ ಎಲ್ಲೂ ಇಲ್ಲ. ನಾನು ಹೇಳ್ತಾ ಇರೋದು KMCಯಲ್ಲಿ ಓದಿದ್ದೇ ಆಗಿದ್ರೆ. ನಾನು ನಿಮಗೆ ಈ ಪಕ್ಕದಲ್ಲಿ ಇನ್ನೊಂದು ವಿಂಡೋಲ್ ಹೋಗ್ತಾ ಇದೆಯಲ್ಲ ವಿಡಿಯೋ, ಅದರಲ್ಲಿ KMCಯಲ್ಲಿ ಅಡ್ಮಿಷನ್ ಆಗಿರೋ ಫೋಟೋಸ್ಗಳು ಬರ್ತಾ ಇದೆಯಲ್ವಾ, ಆ ಫೋಟೋ ಅಲ್ಲಿ ಇರ್ಬೇಕಲ್ಲ. KMC ಅಂತಲ್ಲಿ ಯಾವುದೋ ಒಂದು ವೆಬ್ಸೈಟ್ ಅಲ್ಲಿ ಆಯ್ತಪ್ಪ, ಈಗ ಮೆಡಿಕಲ್ ಕಾಲೇಜ್ KMCಯಲ್ಲಿ ಸೀಟ್ ಸಿಕ್ಕಿದೆ ಅಂತಂದ್ರೆ PUCಯಲ್ಲಿ ಮತ್ತು CETಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಪಡೆದಿರ್ಬೇಕು, ಅವರು ಒಳ್ಳೆ ರ್ಯಾಂಕಿಂಗ್ ಪಡೆದಿರ್ಬೇಕು ಅಲ್ವಾ? ಅದ್ರ ಬಗ್ಗೆ ಒಂದಿಷ್ಟು ಪತ್ರಿಕೆಗಳಲ್ಲಿ ವರದಿ ಬಂದಿರ್ಬೇಕಲ್ವಾ? ಇದನ್ನ ಲಾಜಿಕ್ ಬಿಟ್ಟು ನಾವ್ ಏನ್ ನೋಡಿ. ನನ್ನ ಪ್ರಶ್ನೆ ಇರೋದು, 1988ರ ಸುಜಾತ ಭಟ್ ಅವರ ಫೋಟೋ ಇತ್ತು, ಆದ್ರೆ 2003ರಲ್ಲಿ ಕಾಣೆಯಾದ ಅನನ್ಯ ಭಟ್ ಫೋಟೋ ಇವತ್ತಿನ ತನಕ ಇರಲಿಲ್ಲ. ಇವತ್ತು ಅವರ ವಕೀಲರು ಮೇಡಮ್ ಫೋಟೋ ತೋರಿಸಬಹುದಾ ಅಂತಾರೆ, ಟಕ್ ಅಂತ ಹಿಂಗೆ ತೋರಿಸ್ತಾರೆ. ಸರ್, ನನ್ನ ಪ್ರಶ್ನೆ ಇಷ್ಟೇ, ಇಷ್ಟು ದಿನ ಈ ಫೋಟೋ ಎಲ್ಲಿತ್ತು? ನಿಮ್ಗೆ ಯಾಕೆ ಸಿಕ್ಕಿರ್ಲಿಲ್ಲ? ನೀವು ಕೋಲ್ಕತ್ತಾಗೆ ವಾಪಸ್ ಹೋಗಿಲ್ಲ ಈಗ, ಅಥವಾ ನಿಮ್ಮ ಮನೆಗೆ ನೀವು ವಾಪಸ್ ಹೋಗಿಲ್ಲ. ಈ ಫೋಟೋ ಎಲ್ಲಿಂದ ತಂದ್ರಿ? ಹೇಗೆ ಸೃಷ್ಟಿ ಆಯ್ತು ಈ ಫೋಟೋ? ನಂದು ಲಾಜಿಕಲ್ ಪ್ರಶ್ನೆ. ನಾನು ನಿಮ್ಗೆ ಲೀಗಲ್ಲು ನಿಮ್ದು ಎಲ್ಲ ಏನು ಕೇಳಲ್ಲ, ಲಾಜಿಕಲಿ ಕೇಳ್ತೀನಿ. ಹಾಗಾದ್ರೆ ನಿಮಗೆ 15 ವರ್ಷಕ್ಕೆ ಮಗು ಆಯ್ತಾ? ಅದೊಂದು ಪ್ರಶ್ನೆ ನನಗೆ. 15 ವರ್ಷಕ್ಕೆ ನಿಮಗೆ ಮಗುವಾಗಿತ್ತಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. 64, 65 ಅವ್ರ ಡೇಟ್ ಆಫ್ ಬರ್ತ್ ಅಂತೆ. 64 ಅವ್ರ ಬ್ರದರ್, ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಾರೆ. ನನಗೆ ಐ ಹ್ಯಾವ್ ನೋ ಐಡಿಯಾ, ನನಗೆ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ. 65ರಿಂದ 70 ಅವರು ಹುಟ್ಟಿರೋದು ಅನ್ನೋ ತರದಲ್ಲಿ ಮಾತಾಡ್ತಾರೆ. ಓಕೆ, ಅದೇನಾದ್ರೂ ಆಗಿರ್ಲಿ. ಬಟ್ ಇವಾಗ ಅವರ ಮಹಾಬಲೇಶ್ವರ, ನಾ ಬೇರೆ ಅಲ್ಲ, ಅವ್ರ ಫ್ಯಾಮಿಲಿಗೆ ಬೇಕಾದ್ರೆ ಪ್ರಶ್ನೆ ಮಾಡ್ಕೊಳ್ಳಿ. ಅವರು ಮಹಾಬಲೇಶ್ವರ ಅವ್ರು ಹೇಳಿರೋದನ್ನ ಅವ್ರಿಗೆ ಪ್ರಶ್ನೆ ಮಾಡ್ಲಿ. ನೋಡಿ, ನೀವ್ ಹೇಳ್ಬಿಟ್ರಿ, ಇಲ್ಲೆಲ್ಲ ನನಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ.
88 ತನಕ ಮದುವೆ ಆಗಿಲ್ಲ ಅಂತ ಫೋಟೋ ತೋರಿಸಿದ್ಮೇಲೆ 2003 ಹೆಂಗ್ ಬಂತು ಅಂತ ನಾನು ಕೇಳ್ಬೇಕಾ ಬೇಡವಾ? ನಾನು ಇವಾಗ 2003 ಯಾರೋ ರಿಪ್ಪನ್ಪೇಟೆಲ್ ಅವ್ರು ನೋಡಿದ್ದಾರೆ ಅಂತ ಹೇಳಿದ್ಮೇಲೆ 2003 ಸ್ಟೆನೋಗ್ರಾಫರ್ ಆಗಿದ್ದವರು ನೀವೇನಾ ಅಂತ ಕೇಳ್ಬೇಕಾ ಬೇಡವಾ? ಈಗ ವಯಸ್ಸಲ್ಲಿ ನನ್ಕಿಂತ ತುಂಬಾ ದೊಡ್ಡವರು ಅವರು, ಆಯ್ತಾ? ಲೀಡಿಂಗ ಮಿಸ್ಲೀಡಿಂಗ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ನಾನು ಲೀಡ್ ಮಾಡ್ತಾ ಇದ್ದೀನ, ಮಿಸ್ಲೀಡ್ ಮಾಡ್ತಾ ಇದ್ದೀನ, ಜನಗಳನ್ನ ನಂಬಿಸ್ತಾ ಇದ್ದೀನ ಅಥವಾ ಸತ್ಯ ಹೇಳ್ತಾ ಇದ್ದೀನ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಆಮೇಲೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ನೀವು ಒಂದ್ಸಲಿ ಯೋಚನೆ ಮಾಡಿ, ನಾವು ಅದಕ್ಕೆ ತಕ್ಕ ಪೂರಕವಾದ ರಿಸರ್ಚ್ ಅನ್ನೇ ಮಾಡ್ಕೊಂಡಿರ್ತೀವಿ. ಅಂಡ್ 2003 ಬ್ಯಾಚಿನ ಒಂದಿಷ್ಟು ಜನರನ್ನ ನಾವು ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನು ಮಾಡಿದೀವಿ. ಓಕೆ, ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ನಾವು ನಿಮಗೆ. ಕ್ಲಾಸ್ ರೂಮ್ ಅಲ್ವಾ, ಒಂದೇ ಕ್ಲಾಸ್ಮೇಟ್ಸ್ ಅಂದ್ಮೇಲೆ ಗೊತ್ತಿರ್ಬೇಕಲ್ಲ. ಆ ಕ್ಲಾಸ್ಮೇಟ್ಸ್ಗಳು ಸಹಿತ ನಿಮಗೆ ಪರಿಚಯ ಮಾಡಿಸೋ ಕೆಲಸ ಸದ್ಯದಲ್ಲೇ ಮಾಡ್ತೀವಿ.